ಇನ್ನು ಜ್ಯುವೆಲರಿ ಶಾಪ್ ಮಾಲೀಕನಿಂದ ದುಪ್ಪಟ್ಟು ಬಡ್ಡಿ ಆಮಿಷ ಕೇಸ್ಗೆ ಸಂಬಂಧಪಟ್ಟ ಹಾಗಿನ ಅಪ್ಡೇಟ್ಸ್ಗಳು ಬರ್ತಾ ಇದೆ. 30 ಕೋಟಿ ಹೂಡಿಕೆ ಮಾಡಿಸಿ ವಂಚಿಸಿದ್ದಂತ ದಂಪತಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ತುಮಕೂರಿನ ಶಿವಾನಂದ ಮೂರ್ತಿ ಹಾಗೆ ಪತ್ನಿ ಅನ್ನಪೂರ್ಣ ಅವರನ್ನ ಬಂಧಿಸಲಾಗಿದೆ. ಪುತ್ರ ಆಕಾಶ್ ಹೆಸರಿನಲ್ಲಿ ಸೊಸೈಟಿಯನ್ನ ತೆರೆದು ಈ ದಂಪತಿ ವಂಚಿಸಿದ್ರು. ಶಿವಾನಂದ ಮೂರ್ತಿ ಪರಾರಿಯಾಗ್ತಾ ಇದ್ದ ಹಾಗೆ ಸಂತ್ರಸ್ತರಿಂದ ದೂರು ದಾಖಲಾಗುತ್ತೆ ಬೆಂಗಳೂರಿನಲ್ಲಿ. ಶಿವಾನಂದ ಮೂರ್ತಿ ದಂಪತಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ತುಮಕೂರು ನಗರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಮಗನ ಕುಟುಂಬಕ್ಕಿನ ಮೇಲೆ ಅವನ ಮಗನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ತಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಇದನ್ನು 4ನೇ ತಾರೀಕು. ಇವರು 4ನೇ ತಾರೀಕಿನ ಬಾಗಿಲಾಕಿದ್ದನು ಇಲ್ಲಿವರೆಗೂ ಬಾಗಿಲಿಲ್ಲ. ಸಾರ್ವಜನಿಕರ ಆಸ್ತಿಗೆ ನಷ್ಟ ಆಗಬಾರ್ದು ಅನ್ನೋ ಉದ್ದೇಶವಾಗಿ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶವಾಗಿ ಮತ್ತು ಅವ್ರ ಹೆಸರುಗಳಲ್ಲಿ ಯಾರೇ ಆಗಲಿ ಹಣ ತೊಡಗಿಸ್ಬಾರ್ದು. ಮತ್ತು ಡೈರೆಕ್ಟ್ರಲ್ಲಿ ಯಾರಾದ್ರು ಆಕಾಶ್ ಜ್ಯುವೆಲ್ಲರಿ ಅಂತ ಬಂದರೆ ಯಾರಿಗೂ ಹಣ ಕೊಡಬಾರ್ದು. ಜನಗಳಲ್ಲಿ ಹುಷಾರಾಗಿರಬೇಕು, ಜನಗಳು ಎಚ್ಚೆತ್ತಬೇಕು. ಅದು ಮುಚ್ಕೊಂಡು ಹೋಗಿದೆ. ಸಾರ್ವಜನಿಕರಲ್ಲಿ ನಾವು ಬೇಡ್ಕೊಳ್ತಾವೆ. ಮುಂದಿನ ಸಾರ್ವಜನಿಕ ಅನಾನುಕೂಲ ಆಗಬಾರ್ದು. ಮತ್ತು ಯಾರು ಅವನೇ ಆಗಲಿ, ಅವನ ಮಗನೇ ಆಗಲಿ, ಅವನ ಹೆಂಡತಿರಾಗಲಿ ಮತ್ತು ಬೇರೆ ಇತರೆ ಪದಾಧಿಕಾರಿಗಳಾಗಲಿ ಆಕಾಶ್ ಜ್ಯುವೆಲ್ಲರು ಯಾರಾದರೂ ಬಂದು ಕೇಳಿದ್ರೆ ಯಾರೂ ಹಣ ಅವ್ನ ಕೈಲಿ ಕೊಡಬಾರ್ದು.